ಇದರಲ್ಲಿ ಸಮಾಧಾನ ಬೇಕು, ತಾಳ್ಮೆ, ಆತರ ಇರಬಾರ್ದು, ಯಾವುದಕ್ಕೂ ಕಿವಿ ಕೊಡಬಾರ್ದು. ನಮ್ಮ ಪಾಡು ನಮ್ದೇನಿದೆ ಗುರಿ ಇರಬೇಕು. ಯಾವತ್ತು ಇನ್ನೊಬ್ರು ಉರ್ಸೋ ಥರ ಇರಬೇಕು ಹೊರತು ಉರ್ಕೊಳ್ಳೋ ಥರ ಇರಬಾರ್ದು. ಯಾವತ್ತು ನಮ್ಮದು ಯಾವತ್ತು. ಆಮೇಲೆ ಸುಮ್ಮನೆ ನಾವು ಅಯ್ಯೋ ಏನು ಅನ್ಕೊಂತಾರೋ ಈಗ ಅನ್ಕೊಂಡ್ರಿ ಈ ಗುರಿ ತಪ್ಪಿಡುತ್ತೆ. ಅದಕ್ಕೆ ನಾವು ಯಾವಾಗಲೂ ಹಿಂಗೆ ಇಷ್ಟೇ ಇಟ್ಕೊಬೇಕು. ಈ ಕಡೆ ನೋಡ್ಬಿಟ್ರೆ ನಾವು ಸುಮ್ಮನೆ ಆಗಲ್ಲ. ರೋಡ್ ಬಿಟ್ಬಿಟ್ಟು ಯಾವುದೋ ಕಲ್ಲು ಮುಳ್ಳಲ್ಲೆಲ್ಲ ಹೋಗ್ಬಿಡ್ಬೇಕಾಗುತ್ತೆ. ನಿಜ ನಿಜ ನಿಜ. ಹಂಗಾಗಿ ತಾಳ್ಮೆ ಇರಬೇಕು, ಸಮಾಧಾನವಾಗಿ ಭಾಳ ಬುದ್ಧಿವಂತಿಕೆಯಿಂದ ಇದು ಮಾಡ್ಬೇಕು. ಇಲ್ಲಿ ಗೊರಕೆ ಹೊಡೆದ್ರು ನಾವು ಸತ್ತ ಹೋಗ್ಬಿಟ್ಟು ಅಂದ್ಬಿಡ್ತಾರೆ ಈಗ ಅಲ್ವಾ. ಭಾಳ ಯಾಮಾರಿ ಸಾಕು, ಸುಮ್ಮನೆ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತೀನಿ ಅಂದ್ಬಿಟ್ರೆ ಮುಗಿಸೇ ಬಿಡ್ತಾರೆ. ಆ ಮಟ್ಟಕ್ಕೆ ಹೊಡೆದಾಕ್ಬಿಡ್ತಾರೆ. ಅದ್ರದ್ದು ಅನುಭವಗಳಾಗಿದೆಯಾ? ಆಗಿದೆ. ಬಟ್ ಏನೇ ಆದ್ರೂ ಕೂಡ ನಾನು ಒಂದ್ ಸ್ವಲ್ಪ ದೈವ ಭಕ್ತ ಸಾಕು. ಅದು ನನ್ನ ಮನ್ಸಲ್ಲಿ ದೇವ್ರು ಅನ್ನೋದು ಒಂದು ತುಂಬಾ ಯಾವಾಗ್ಲೂ ಒಂದು ಏನೇನೋ ಒಂದು ನೆಗೆಟಿವ್ ಬಂದ್ರು ಒಂದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ನಾನು ಕೆಲವು ದೇವ್ರುಗಳನ್ನ ನಂಬಿದ್ದೀನಿ, ಆ ಒಂದು ಇದ್ರಲ್ಲಿ ಹೋಗ್ತಾ ಇದ್ದೀನಿ. ಕೆಲವು ಜನಗಳನ್ನ ನಂಬಿದ್ದೀನಿ, ಒಳ್ಳೆ ಫ್ರೆಂಡ್ಶಿಪ್ನ ನಂಬಿದ್ದೀನಿ. ಹಂಗಾಗಿ ನನಗೆ ಎಲ್ಲೋದ್ರೂ ಒಂದು ಆತ್ಮೀಯತೆ, ಒಂದು ಪ್ರೀತಿ, ಒಂದು ಸ್ನೇಹ, ಗೆಳೆತನ ಎಲ್ಲ ಬೇಗ ಅಟ್ರಾಕ್ಟ್ ಆಗುತ್ತೆ. ನಾನು ಕೆಲವೆಲ್ಲ ಯಾವ ಸುಮ್ಮನೆ ಖಾಲಿ ಪಲಾವ್ ಥರ ಏನೋ ಮಾತಾಡೋವು, ಬಿಲ್ಡಪ್ ಕೊಡೋವು, ಅವು ಒಂದ್ ದಿವಸನೂ ಇರಲ್ಲ. ಇವತ್ತು ಬಸ್ ಹತ್ಬಿಟ್ಟು ಬೆಳಿಗ್ಗೆ ಇಳ್ಕೊಬಿಡ್ತವೆ. ಕೆಲವರೆಲ್ಲ ಬೇಗ ಲೇಟಾಗಿ ಕನೆಕ್ಟ್ ಆದವರೆಲ್ಲ ನನಗೆ ಇನ್ನೂ ಜರ್ನಿಲಿ ಇದ್ದಾರೆ. ಅಲ್ಲ, ಇವತ್ತು ಕೂಡ ನಮ್ಮ ಇಂಡಸ್ಟ್ರಿಯಲ್ಲಿ ನೀವು ಹೇಳ್ದಂಗೆ ಒಬ್ಬ ಸ್ಟಾರ್ ಆಗಿ ನಿಂತ್ಕೊಂಡಂಥವ್ರು, ಫುಲ್ ಒಂದು ತಳಮಟ್ಟದಿಂದ ಬಂದಂಥವ್ರು, ಕಷ್ಟಗಳನ್ನ ನೋಡಿದಂಥವ್ರು, ಅವರ ಒಂದು ಅನುಭವಗಳಿರಬಹುದು. ಇವತ್ತಿಗೂ ಅವರೇ ಕೂಡ ಒಬ್ಬ ಸಾಧಕ ಅನಿಸ್ಕೊಂಡಿರುವಂಥದ್ದು ಕೂಡ. ಸೊ ಆ ವಿಚಾರ ಬಂದಾಗ ಎಲ್ಲೋ ಒಂದ್ ಕಡೆ ಹುಡ್ತೀರಾ, ಅದಾದ್ಮೇಲೆ ಏನೋ ಒಂದು ಕನಸನ್ನ ತಗೊಂಡು ಬೆಂಗಳೂರಿಗೆ ಬರ್ತೀರಾ, ಯಾವೊಂದು ವೇದಿಕೆ ಸಿಗುತ್ತೆ ನಿಮ್ಗೆ. ಆ ವೇದಿಕೆ ಸಿಕ್ಕಂತಹ ಗಳಿಗೆ ಇರ್ಬೋದು, ಆಮೇಲೆ ನಿಮ್ಮ ಒಳಗಡೆ ಉಟ್ಕೊಂತಹ ಆ ಒಂದು ಅಭಿನಯದ ಒಂದು ಅನುಭವ ಹೇಗಿತ್ತು ಅಂತ ಯಾವಾಗ ಸರ್?